ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ, ನಾನು ಸಮೀನಾ. ನಮ್ಮ ಇವತ್ತಿನ ಸ್ಟೋರಿ ಯಾವುದೋ ಕೊಲೆ ಕೇಸಿನ ಬಗ್ಗೆಯೋ ಇಲ್ಲ ಅದರ ಇನ್ವೆಸ್ಟಿಗೇಷನ್ ಬಗ್ಗೆಯೋ ಅಲ್ಲ. ಬದಲಿಗೆ PUC ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದ್ದು ಕಾಲೇಜ್ಗೆ ಹೋಗಿ ಹಾಲ್ ಟಿಕೆಟ್ ತಗೊಂಡು ಬಂದ ಒಬ್ಬ ಹುಡುಗ ಎಕ್ಸಾಮ್ಗೆ ಹೋಗೋಕ್ಕೂ ಮೊದಲು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವ ಮತ್ತೆ ಮನೆಗೆ ವಾಪಸ್ ಬಂದಿಲ್ಲ. ಅವನು ಮಂಗಳಮುಖಿಯರ ಜೊತೆ ಹೋಗ್ಬಿಟ್ಟಿದ್ದಾನೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆತ ಎಲ್ಲಿ ಹೋದ? ಇಂಥದ್ದೊಂದು ಪ್ರಶ್ನೆ ಕಳೆದ 13 ದಿನಗಳಿಂದ ರಾಜ್ಯದ ಜನರನ್ನ ಕಾಡ್ತಿತ್ತು. ಈಗ ಕೊನೆಗೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಎಸ್, ಬಂಟ್ವಾಳದಿಂದ ನಾಪತ್ತೆಯಾದ ದಿಗಂತ್ ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗಿದೆ. ಆದರೆ ನಾವು ಈ ವಿಡಿಯೋ ಮಾಡೋವರೆಗೆ ಇಷ್ಟು ಮಾತ್ರ ಇನ್ಫಾರ್ಮೇಷನ್ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ದಿಗಂತ್ ಇಷ್ಟು ದಿನ ಎಲ್ಲಿಗೆ ಹೋದ, ಅವನಿಗೂ ಮಂಗಳಮುಖಿಯರಿಗೂ ಏನಕ್ಕೆ ಲಿಂಕ್ ಮಾಡ್ತಿದ್ದಾರೆ, ಈ ಬಗ್ಗೆ ಅವನ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ, ಅವನ ಚಪ್ಪಲಿಗಳ ಮೇಲಿನ ರಕ್ತದ ಕಲೆ ಹೇಳ್ತಿರುವ ಕಥೆ ಏನು, ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಿದ್ದಾರೆ, ಅವರಿಗೆ ಏನೆಲ್ಲ ಎವಿಡೆನ್ಸ್ ಸಿಕ್ಕಿದೆ, ಹಾಗೆ ಹೈಕೋರ್ಟ್ ಪೊಲೀಸರಿಗೆ ಏನು ಆದೇಶ ಕೊಟ್ಟಿದೆ, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ಅವತ್ತು 25 ಫೆಬ್ರವರಿ 2025 ಸೆಕೆಂಡ್ PUC ಓದ್ತಾ ಇದ್ದ ಫರಂಗಿಪೇಟೆಯ ಕಿದೆಬೆಟ್ಟು ಪದ್ಮನಾಭ ಮಡಿವಾಳರ ಪುತ್ರ 17 ವರ್ಷದ ದಿಗಂತ್ ಬೆಳಗ್ಗೆ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಹಾಲ್ ಟಿಕೆಟ್ ತಗೊಂಡು 4 ಗಂಟೆಗೆ ಮನೆಗೆ ಬಂದಿದ್ದ. ಸಂಜೆ ಸ್ನಾನ ಮಾಡುವ ಹ್ಯಾಬಿಟ್ ಇಟ್ಕೊಂಡಿದ್ದ ದಿಗಂತ್ ಫೆಬ್ರವರಿ 25ಕ್ಕೂ 5 ಗಂಟೆಗೆ ಸ್ನಾನ ಮಾಡಿ ತಿಂಡಿ ತಿಂದಿದ್ದ. ನಂತರ ದೇವರಿಗೆ ದೀಪ ಇಟ್ಟು ಅರ್ಧ ಗಂಟೆ ಎಕ್ಸಾಮ್ದು ಓದ್ಕೊಂಡಿದ್ದ. ಆಮೇಲೆ ಸಂಜೆ 7 ಗಂಟೆ ಸುಮಾರಿಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಬೇಗ ದರ್ಶನ ಮಾಡಿಕೊಂಡು ಬಂದ್ಬಿಡ್ತೀನಿ ಅಂತ ಅಮ್ಮ ಸುಜಾತಾಗೆ ಹೇಳಿ ನಾರ್ಮಲ್ ಬಟ್ಟೆ ಹಾಕೊಂಡು ಕ್ರಾಕ್ಸ್ ಹಾಕೊಂಡು ಮನೆಯಿಂದ ಹೊರಟಿದ್ದ. ಯಾವಾಗ್ಲೂ 7 ಗಂಟೆಗೆ ದೇವಸ್ಥಾನಕ್ಕೆ ಹೋದ್ರೆ 8 ಗಂಟೆ ತನಕ ಮಗ ರಿಟರ್ನ್ ಬಂದ್ಬಿಡ್ತಿದ್ದ. ಆದ್ರೆ 25 ಫೆಬ್ರವರಿಗೆ ರಾತ್ರಿ 8 ಗಂಟೆ ಆದ್ರೂ ದಿಗಂತ್ ಮನೆಗೆ ಬರಲ್ಲ. ಅದಕ್ಕೆ ಅಮ್ಮ ಸುಜಾತ ದಿಗಂತ್ ಯಾಕೋ ಇನ್ನೂ ಬಂದಿಲ್ಲ ಅಂತ ಅಕ್ಕಪಕ್ಕದವರಿಗೆ ಹೇಳ್ತಾರೆ. ಆಗ ಅವರು ಹುಡುಗರೆಲ್ಲ ಸೇರ್ಕೊಂಡು ವಾಲಿಬಾಲ್ ಆಡ್ತಾ ಇದ್ದಾರೆ, ಅಲ್ಲೇ ನಿಂತ್ಕೊಂಡಿದ್ದಾನೆ, ಬರ್ತಾನೆ ಬಿಡಿ ಅಂತ ಹೇಳಿದ್ರು. ಆದರೆ ದಿಗಂತ್ 9 ಗಂಟೆ ಆದರೂ ಬರೋದೇ ಇಲ್ಲ. ಅದಕ್ಕೆ ತಂದೆ ಗಾಬರಿಯಾಗಿ ಸ್ಕೂಟರ್ನಲ್ಲಿ ಹುಡ್ಕೋಕೆ ಹೋಗ್ತಾರೆ. ತಂದೆ ಹೋಗಿ ನೋಡಿದಾಗ ದೇವಸ್ಥಾನದ ಹತ್ರ ಯಾರೂ ಇರಲಿಲ್ಲ. ಅದಕ್ಕೆ ಹೆಂಡತಿ ಸುಜಾತಾಗೆ ಬಂದು ಹೇಳ್ತಾರೆ. ಫೋನ್ ಮಾಡ್ತಾ ಮಾಡ್ತಾ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ ಅಂತ ಸುಜಾತ ಹೇಳ್ತಾರೆ. ಆದರೆ 10 ಗಂಟೆ ತನಕ ಹುಡುಕಾಡಿದ್ರು, ಎಷ್ಟೇ ಫೋನ್ ಮಾಡಿದ್ರು ದಿಗಂತ್ ಫೋನ್ ಪಿಕ್ ಮಾಡದೇ ಇದ್ದಾಗ ಅಪ್ಪ ಮನೆಗೆ ರಿಟರ್ನ್ ಬರ್ತಾರೆ. ಆಗ ಮನೆಯವರೆಲ್ಲ ಸೇರ್ಕೊಂಡು ಬೇರೆ ಬೇರೆ ಫೋನ್ನಿಂದ ಒಂದು 100 ಸಲ ಆದರೂ ಫೋನ್ ಮಾಡಿದ್ರಂತೆ. ಆದರೆ ದಿಗಂತ್ ಫೋನ್ ಪಿಕ್ ಮಾಡಲೇ ಇಲ್ಲ. ಅದಕ್ಕೆ ಆತಂಕಗೊಂಡು ದಿಗಂತ್ ಎಲ್ಲಿಗೆ ಹೋದ, ಯಾರ ಜೊತೆ ಹೋದ, ಏನಕ್ಕೆ ಹೋದ ಗೊತ್ತಾಗದೆ ಮನೆಯವರು ರಾತ್ರಿ 10 ಗಂಟೆ ಸುಮಾರಿಗೆ ಬಂಟ್ವಾಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ದಿಗಂತ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಸುಜಾತ ಮತ್ತೆ ಕೆಲವರು ಸೇರ್ಕೊಂಡು ರೈಲ್ವೆ ಟ್ರ್ಯಾಕ್ ಹತ್ರ ಹುಡ್ಕೋಕ್ ಹೋಗ್ತಾರೆ. ಆದರೆ ಆ ವೇಳೆ ದಿಗಂತ್ ಹಾಕೊಂಡು ಹೋಗಿದ್ದ ಕ್ರಾಕ್ಸ್ ಕಾಣಿಸಿತ್ತು. ಅದರ ಮೇಲೆ ರಕ್ತ ಬಿದ್ದಿತ್ತು, ರಕ್ತದ ಕಲೆಗಳು ಇದ್ವು. ಸ್ವಲ್ಪ ದೂರ ಹೋಗಿ ನೋಡಿದ್ರೆ ಮೊಬೈಲ್ ಕೂಡ ಬಿದ್ದಿತ್ತು. ನೋಡಿದ ತಕ್ಷಣ ಅಮ್ಮ ಜೋರಾಗಿ ಕಿರ್ಚ್ಕೊಂಡಿದ್ರು. ಅಷ್ಟೊತ್ತಿಗೆ ಪೊಲೀಸರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಸ್ಥಳಕ್ಕೆ ಬಂದಿದ್ರು. ಸ್ಥಳೀಯರ ಜೊತೆ ಸೇರ್ಕೊಂಡು ಮಧ್ಯರಾತ್ರಿ 3 ಗಂಟೆ ತನಕನೂ ದಿಗಂತ್ ನನ್ನ ಹುಡುಕ್ತಾರೆ. ಆದರೆ ದಿಗಂತ್ ಎಲ್ಲೂ ಸಿಗಲ್ಲ, ಅವನ ಕ್ಲೂ ಸಿಗೋದೇ ಇಲ್ಲ. ನಂತರ ಪೊಲೀಸರು ಸ್ಥಳದಲ್ಲಿ ಸಿಕ್ಕ ಸ್ಲಿಪ್ಪರ್ಸ್ ಮತ್ತು ಫೋನ್ ಅನ್ನ ಎವಿಡೆನ್ಸ್ ಆಗಿ ಕಲೆಕ್ಟ್ ಮಾಡಿದ್ದಾರೆ. ಇದಾದ ನಂತರ ಪೊಲೀಸರು ದೇವಸ್ಥಾನದ ಹತ್ರ ಇದ್ದ CCTV ಚೆಕ್ ಮಾಡಿದಾಗ ಸುಮಾರು 8:15 ಟೈಮಲ್ಲಿ ಆಂಜನೇಯ ವ್ಯಾಯಾಮ ಶಾಲೆ ಹತ್ರ ದಿಗಂತ್ ಓಡಾಡಿದ್ದು ರೆಕಾರ್ಡ್ ಆಗಿತ್ತು. ದೇವಸ್ಥಾನದ ಹತ್ರ ಬಿಟ್ರೆ ಆ ಏರಿಯಾದಲ್ಲಿ ಬೇರೆ ಎಲ್ಲೂ CCTV ಇಲ್ಲದೆ ಇರೋದ್ರಿಂದ ದಿಗಂತ್ ನನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಕಷ್ಟ ಆಗ್ತಾ ಇತ್ತು. ಆದರೆ ಅದೇ ಟೈಮಲ್ಲಿ ದಿಗಂತ್ ನಾಪತ್ತೆಯಾದಾಗ ರಾತ್ರಿ ಸುಮಾರು 8:30 ಹೊತ್ತಲ್ಲಿ ಒಂದು ಕಾಲಿಸ್ ಅನುಮಾನಾಸ್ಪದವಾಗಿ ಅದೇ ಏರಿಯಾದಲ್ಲಿ ತಿರುಗಾಡ್ತಾ ಇತ್ತು. ಸೊ ಈ ವೆಹಿಕಲ್ನಲ್ಲಿ ದಿಗಂತ್ ನನ್ನ ಯಾರಾದರೂ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾರಾ ಅಂತ ಆ ಆಂಗಲ್ನಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇದರ ಹೊರತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಸುದ್ದಿ ಹರಿದಾಡ್ತಾ ಇದೆ. ಅದೇನಂದ್ರೆ ದಿಗಂತ್ ನನ್ನ ಕೆಲ ಮಂಗಳಮುಖಿಯರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ದಿಗಂತ್ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗಿ ಮಂಗಳಮುಖಿಯರ ಗ್ರೂಪ್ ಸೇರ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ.
ಬಂಟ್ವಾಳ ತಾಲೂಕಿನ ಸಜಿಪಾ ಮೂಲದ ಮಂಗಳಮುಖಿಯ ಜೊತೆ ಹೋಗಿರುವ ಬಗ್ಗೆ ಊಹಾಪೋಹ ಎದ್ದಿದೆ. ಆದರೆ ಈ ಬಗ್ಗೆ ದಿಗಂತ್ ಸಹೋದರ ಪ್ರಣಮ್ ಮಾತಾಡಿ, ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ನ್ಯೂಸ್ ಅನ್ನ ನೋಡಿದೆ, ಆದರೆ ಇದೆಲ್ಲ ಸುಳ್ಳು ಸುದ್ದಿ ಅಂತ ಮಂಗಳಮುಖಿ ಆಂಗಲ್ ಅಲ್ಲಗಳೆದಿದ್ದಾರೆ. ಅಲ್ಲದೆ ಈ ಸುದ್ದಿ ಬಂದಾಗ ನಾನು ಪೊಲೀಸರಿಗೆ ಕಾಲ್ ಮಾಡಿ ಹೀಗೆ ಮಂಗಳಮುಖಿಯರು ದಿಗಂತ್ ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ, ಇದು ನಿಜಾನಾ ಅಂತ ಕೇಳಿದ್ದೆ. ಅದಕ್ಕೆ ಪೊಲೀಸರು ಇದೆಲ್ಲ ಫೇಕ್ ನ್ಯೂಸ್ ಅಂತ ಹೇಳಿದ್ರು. ಇದಾದ್ಮೇಲೆ ನಾನೇ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಒಂದು ಪೋಸ್ಟ್ ಮಾಡಿ ಇದೆಲ್ಲ ಫೇಕ್ ನ್ಯೂಸ್, ಯಾರೂ ಇದನ್ನ ನಂಬಬೇಡಿ, ದಯವಿಟ್ಟು ಯಾರೂ ರೂಮರ್ಸ್ ಸ್ಪ್ರೆಡ್ ಮಾಡಬೇಡಿ ಅಂತ ಮನವಿ ಮಾಡಿದೆ ಅಂತ ಪ್ರಣಮ್ ಹೇಳಿದ್ದಾರೆ. ಹಾಗೆ ಏನೂ ಗೊತ್ತಿಲ್ಲದೆ ದಿಗಂತ್ ಬಗ್ಗೆ ಏನೇನೋ ಪೋಸ್ಟ್ ಮಾಡಬೇಡಿ ಅಂತ ಪ್ರಣಮ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ದಿಗಂತ್ ಇನ್ನೂ ಚಿಕ್ಕವನು, 17 ವರ್ಷ. ಹೀಗೆಲ್ಲ ಪೋಸ್ಟ್ ಮಾಡಿದರೆ ಅವನಿಗೆ ಮುಂದೆ ತೊಂದರೆ ಆಗುತ್ತೆ. ಯಾರೆಲ್ಲ ದಿಗಂತ್ ವಿಷಯದಲ್ಲಿ ಫೇಕ್ ನ್ಯೂಸ್ ಪೋಸ್ಟ್ ಮಾಡ್ತಿದ್ದಾರೋ ಅವರ ವಿರುದ್ಧ ಆ್ಯಕ್ಷನ್ ತಗೊಳ್ಳೋಕೆ ಪೊಲೀಸರ ಹತ್ರ ಮನವಿ ಮಾಡಿದ್ದೀವಿ ಅಂತಾನೂ ಪ್ರಣಮ್ ಹೇಳಿದ್ದಾರೆ. ಇನ್ನು ದಿಗಂತ್ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡಿ, ಇಲ್ಲಿ ತನಕ ನಾವು ನೋಡಿರೋ ಹಾಗೆ ದಿಗಂತ್ ವರ್ತನೆಯಲ್ಲಿ, ಅವನ ಬಾಡಿ ಲ್ಯಾಂಗ್ವೇಜಲ್ಲಿ ಆ ರೀತಿಯ ಚೇಂಜಸ್ ನಾವು ನೋಡಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ದಿಗಂತ್ ಬೇರೆ ಬೇರೆ ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದ, ಲೇಟ್ ನೈಟ್ ತನಕ ಮೊಬೈಲ್ನಲ್ಲಿ ಗೇಮ್ಸ್ ಆಡ್ತಿದ್ದ, ನಮಗೆ ಈ ಬಗ್ಗೆ ಪೊಲೀಸರು ಹೇಳಿದ ಮೇಲೇನೆ ಗೊತ್ತಾಗಿದ್ದು ಅಂತ ಪ್ರಣಮ್ ಹೇಳಿದ್ದು, ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಿದ್ದಾರೆ ಎಲ್ಲ ನಮಗೆ ಬ್ರೀಫ್ ಮಾಡ್ತಿದ್ದಾರೆ ಅಂತ ಪ್ರಣಮ್ ಹೇಳಿದ್ದಾರೆ. ಇನ್ನೊಂದು ಆಂಗಲ್ ಪ್ರಕಾರ ದಿಗಂತ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿರ್ತಿದ್ದ. ಈ ವೇಳೆ ಆನ್ಲೈನ್ನಲ್ಲಿ ಅವಳಿಗೆ ಒಬ್ಬ ಹುಡುಗಿಯ ಪರಿಚಯ ಆಗಿದೆ. ಅವಳು ಬೇರೆ ಸ್ಟೇಟ್ನವಳಂತೆ. ಇದು ಒನ್ ಸೈಡೆಡ್ ಲವ್ ಅಂತೆ. ಸೊ ಹುಡುಗಿಗೋಸ್ಕರ, ಲವ್ಗೋಸ್ಕರ ಅವನೇ ಮನೆ ಬಿಟ್ಟು ಹೋಗಿರಬಹುದು ಅಂತಾನೂ ಹೇಳ್ತಿದ್ದಾರೆ. ಅಲ್ಲದೆ ಗಾಂಜಾ ಗ್ಯಾಂಗ್ ಕೂಡ ಕಿಡ್ನಾಪ್ ಮಾಡಿರಬಹುದು ಅಂತಾನೂ ಹೇಳಲಾಗ್ತಾ ಇದೆ. ಇಲ್ಲಿ ಒಂದು ಮಾತನ್ನ ಸ್ಪಷ್ಟಪಡಿಸ್ತೀವಿ, ಅದೇನಂದ್ರೆ ಇದೆಲ್ಲ ಊಹಾಪೋಹ ಅಷ್ಟೇ. ಪೊಲೀಸ್ ತನಿಖೆಯಿಂದ ಮಾತ್ರ ದಿಗಂತ್ ಸಿಕ್ಕ ನಂತರ ಅಷ್ಟೇ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ಇನ್ನು ರೀಸೆಂಟ್ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ, ದಿಗಂತ್ ನಾಪತ್ತೆಯಾಗಿ ಇವತ್ತಿಗೆ 12 ದಿನ ಆಗಿರೋದ್ರಿಂದ ಹೈಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಹೈಕೋರ್ಟ್ ಮಾರ್ಚ್ 13ರ ಒಳಗೆ ಈ ಕೇಸ್ನಲ್ಲಿ ಏನೆಲ್ಲ ತನಿಖೆ ಆಗ್ತಿದೆ, ತನಿಖೆ ಎಲ್ಲಿವರೆಗೆ ಬಂತು, ಯಾವ್ಯಾವ ರೀತಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ದಿಗಂತನ್ನ ಹುಡ್ಕೋದಕ್ಕೆ ಯಾವ ರೀತಿ ಕ್ರಮ ತಗೊಳ್ತಾ ಇದ್ದಾರೆ, ಇದೆಲ್ಲದರ ತನಿಖೆ ರಿಪೋರ್ಟ್ ಅನ್ನ ಪೊಲೀಸರು ಇದೇ 13ರ ಒಳಗಡೆ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ದಕ್ಷಿಣ ಕನ್ನಡ SP ಅವರಿಗೆ ನ್ಯಾಯಾಲಯ ಆದೇಶ ನೀಡಿದೆ. ಇನ್ನು ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದ್ರೆ, ಕಳೆದ 12 ದಿನಗಳಿಂದ ದಿಗಂತ್ನ ಪತ್ತೆಗಾಗಿ ವಿವಿಧ ರೀತಿಯ ಕಾರ್ಯಾಚರಣೆ ಮಾಡಿದ್ರು. ಈ ಕೇಸ್ ಸಖತ್ ಚಾಲೆಂಜಿಂಗ್ ಆಗ್ತಿದೆ. ಬಂಟ್ವಾಳ ಸಬ್ ಡಿವಿಷನ್ನ ಸುಮಾರು 9 ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳು, SIಗಳು ಹಾಗೂ ಸುಮಾರು 100ಕ್ಕೂ ಜಾಸ್ತಿ ಪೊಲೀಸರು ಡಾಗ್ ಸ್ಕ್ವಾಡ್ 5 ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ ಡ್ರೋನ್ ಕ್ಯಾಮೆರಾಗಳನ್ನು ಬಳಸಿ ಕೂಂಬಿಂಗ್ ಮಾಡಲಾಗ್ತಾ ಇದೆ. ಹೀಗೆ ದಿಗಂತ್ ನಾಪತ್ತೆಯಾಗಿದ್ದ ಘಟನಾ ಸ್ಥಳದ ಸುತ್ತಮುತ್ತಲಿನ ಸುಮಾರು 5 ಕಿಲೋಮೀಟರ್ ಭಾಗದಲ್ಲಿ ಒಂದಿಂಚನ್ನು ಬಿಡದೆ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ. ಹಾಗೆ ನೇತ್ರಾವತಿ ನದಿ ಭಾಗದ ಸುತ್ತಲಿನ ಭಾಗದಲ್ಲಿ ದೋಣಿ ಬಳಸಿಕೊಂಡು ನದಿಯಲ್ಲೂ ಸರ್ಚ್ ಮಾಡ್ತಿದ್ದಾರೆ. ಆದರೂ ದಿಗಂತ್ನ ಸುಳಿವೇ ಸಿಕ್ಕಿಲ್ಲ. ಇನ್ನೊಂದು ಕಡೆ ದಿಗಂತ್ನನ್ನ ಆದಷ್ಟು ಬೇಗ ಹುಡುಕಿ ಕೊಡಿ ಅಂತ ಸ್ಥಳೀಯರು ಪ್ರತಿಭಟನೆ ಮಾಡ್ತಿದ್ದಾರೆ. ಹಾಗೆ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿರೋ ದಕ್ಷಿಣ ಕನ್ನಡ SP N ಸತೀಶ್ ಅವರು ಈ ಕೇಸ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಿಗಂತನ್ನ ಹುಡುಕೋದಕ್ಕೆ ಟೀಮ್ ಮಾಡಿದ್ದು ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಮಾಡ್ತಿದ್ದೀವಿ. 12 ದಿನ ಆದರೂ ಯಾವುದೇ ಪಾಸಿಟಿವ್ ಸುದ್ದಿ ಸಿಕ್ಕಿಲ್ಲ. ನಮ್ಮ ಪ್ರಯತ್ನ ಮುಂದುವರೆದಿದೆ. ಆದಷ್ಟು ಬೇಗ ದಿಗಂತನ್ನ ಪತ್ತೆ ಮಾಡ್ತೇವೆ. ಮಂಗಳಮುಖಿಯರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಆ ಆಯಾಮದಲ್ಲೂ ತನಿಖೆ ಮಾಡಿದ್ವಿ. ಆದರೆ ಈ ಬಗ್ಗೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ದಿಗಂತ್ ಮನೆಯವರು, ಫ್ರೆಂಡ್ಸ್, ಸಾರ್ವಜನಿಕರು ನೀಡುವ ಎಲ್ಲ ಮಾಹಿತಿ ಬಗ್ಗೆ ತನಿಖೆ ಮಾಡ್ತಿದ್ದೇವೆ. ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಕೂಡ ಅಲ್ಲಗಳೆಯಲ್ಲ ಅಂತ SP N ಯತೀಶ್ ಅವರು ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಮಾತನ್ನ ಹೇಳಬೇಕು. ಅದೇನಂದ್ರೆ, ಈ ಹಿಂದೆ BC ರೋಡಲ್ಲಿ ಯುವಕನೊಬ್ಬ ಹೀಗೆ ನಾಪತ್ತೆ ಆಗಿದ್ದ. ಆದರೆ ತುಂಬಾ ದಿನಗಳ ನಂತರ ಅವನು ಮಂಗಳಮುಖಿಯಾಗಿ ಪತ್ತೆಯಾಗಿದ್ದ ಎನ್ನಲಾಗಿದೆ. ಅವನನ್ನ ಕಿಡ್ನಾಪ್ ಮಾಡಿ ನಂತರ ಮಂಗಳಮುಖಿಯಾಗಿ ಪರಿವರ್ತಿಸಿರುವ ಘಟನೆ ಆಗಿತ್ತಂತೆ. ಮಾತ್ರವಲ್ಲದೆ ಬಂಟ್ವಾಳ ತಾಲೂಕಿನಲ್ಲಿ ಮತ್ತೊಬ್ಬ ಯುವಕನನ್ನ ಕೂಡ ಇದೇ ರೀತಿಯಾಗಿ ಮಂಗಳಮುಖಿಯಾಗಿ ಪರಿವರ್ತನೆ ಮಾಡಿರೋದು ಕಂಡು ಬಂದಿತ್ತಂತೆ. ಆದರೆ ಈ ಕೇಸ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ನನ್ನನ್ನ ಯಾರೂ ಕೂಡ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗಿರಲಿಲ್ಲ, ನಾನು ನನ್ನ ಸ್ವಇಚ್ಛೆಯಿಂದ ಹೋಗಿದ್ದೆ ಅಂತ ಆ ಯುವಕ ಹೇಳಿದ್ದ. ಹೀಗಾಗಿ ದಿಗಂತ್ ಕಿಡ್ನಾಪ್ ಹಿಂದೆ ಇಂಥದ್ದೊಂದು ಅನುಮಾನ ವ್ಯಕ್ತವಾಗ್ತಾ ಇದೆ.
ಇನ್ನು ದಿಗಂತ್ ಮಿಸ್ಸಿಂಗ್ ವಿಚಾರ ವಿಧಾನಸಭೆಯ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪವಾಗಿದ್ದು, ಸ್ಪೀಕರ್ ಯುಟಿ ಖಾದರ್, ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಆದಷ್ಟು ಬೇಗ ಬಾಲಕ ದಿಗಂತ್ನನ್ನ ಹುಡುಕೋದಕ್ಕೆ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದು, ಮನೆಯವರು ಗಾಬರಿ ಪಟ್ಕೋಬೇಡಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಫರಂಗಿಪೇಟೆಯಲ್ಲಿ ಸಿಸಿ ಕ್ಯಾಮೆರಾ ತುಂಬಾ ಕಡಿಮೆ ಇರೋದ್ರಿಂದ ದಿಗಂತ್ನನ್ನ ಹುಡುಕೋದಕ್ಕೆ ಪೊಲೀಸರಿಗೆ ಕಷ್ಟ ಆಗ್ತಾ ಇದೆ. ಒಂದ್ ವೇಳೆ ಸಿಸಿಟಿವಿ ಜಾಸ್ತಿ ಇದ್ದಿದ್ರೆ ಇವಾಗಿನ ತನಕ ಏನಾದ್ರೂ ಕ್ಲೂ ಸಿಕ್ಬಿಡ್ತಿತ್ತು. ದಿಗಂತ್ನನ್ನ ಆದಷ್ಟು ಬೇಗ ಹುಡುಕಿ ಕೊಡಿ ಅಂತ ಸ್ಥಳೀಯರು, ಸಂಘ ಸಂಸ್ಥೆಗಳು ಪ್ರತಿಭಟನೆ ಮಾಡ್ತಿವೆ. ಪೊಲೀಸರ ಮೇಲೆ ಒತ್ತಡ ಹಾಕ್ತಿದ್ದಾರೆ. ದಿಗಂತ್ ಎಲ್ಲೇ ಇದ್ರೂ ಸೇಫ್ ಆಗಿ ಸಿಕ್ಕಿದ್ರೆ ಸಾಕು ಅಂತ ಎಲ್ಲರೂ ಪ್ರಾರ್ಥಿಸ್ತಿದ್ರು. ಕೊನೆಗೂ ಇವನ ಕುಟುಂಬದವರ ಪ್ರಾರ್ಥನೆ ಫಲಿಸಿದೆ ಅನ್ಸುತ್ತೆ. ಸದ್ಯ ಈಗ ಉಡುಪಿಯಲ್ಲಿ ದಿಗಂತ್ ಪತ್ತೆಯಾಗಿದ್ದಾನೆ ಅಂತ ಸ್ಥಳೀಯ ಬಿಜೆಪಿ ನಾಯಕರು ಮಾಹಿತಿ ನೀಡಿದ್ದಾರೆ. ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಉಡುಪಿ ಪೊಲೀಸರು ಈ ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಸಿಕ್ಕಿರುವಾತ ದಿಗಂತ್ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ದಕ್ಷಿಣ ಕನ್ನಡ ಪೊಲೀಸರು ಉಡುಪಿಗೆ ತೆರಳಿದ್ದಾರೆ. ಈ ಬಗ್ಗೆ ಸ್ವತಃ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಮುಂದೆ ಈ ಪ್ರಕರಣ ಏನಾಗುತ್ತೆ ಅನ್ನೋದನ್ನ ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ.